ವಿದ್ಯಾರ್ಥಿಗಳೇ, ಇವತ್ತಿನ ಟಾಪಿಕ್ಕು ಸ್ಥಳೀಯ ಸರ್ಕಾರದ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಯಾಕೆ ಈ ಸ್ಥಳೀಯ ಸರ್ಕಾರಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದ್ದೇವೆ ಅಂತಕ್ಕಂಥದ್ದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ. ಈ ಸ್ಥಳೀಯ ಸರ್ಕಾರದ ವ್ಯವಸ್ಥೆ ಏನಿದೆಯಲ್ವಾ, ಇದು ಬಹಳ ಹಿಂದಿನಿಂದಲೂ ಕೂಡ ಬಂದಿರತಕ್ಕಂಥದ್ದು. ನಿಮಗೆ ಗೊತ್ತಿರ್ಬೋದು, ಮುಂದೆ ಈ ಸ್ಥಳೀಯ ಸರ್ಕಾರದ ಬೆಳವಣಿಗೆ ಅಂತಕ್ಕಂಥದ್ದು ಒಂದು ಟಾಪಿಕ್ ಬರುತ್ತೆ. ಆ ಟಾಪಿಕ್ ಬಂದಂಥ ಸಂದರ್ಭದಲ್ಲಿ ಸ್ಥಳೀಯ ಸರ್ಕಾರಗಳು ಇವತ್ತಿನ ದಿನಗಳಲ್ಲಿಲ್ಲ, ಬಹಳ ಹಿಂದಿನಿಂದಲೂ ಕೂಡ ಬಂದಿರತಕ್ಕಂಥ ಒಂದು ವ್ಯವಸ್ಥೆಗಳಾಗಿರ್ತವೆ ಅಂತಕ್ಕಂಥದ್ದನ್ನು ನೀವು ಅಲ್ಲಿ ಅಧ್ಯಯನವನ್ನು ಮಾಡ್ತೀರಾ. ಅಲ್ಲಿ ತಿಳಿಸ್ಕೊಳ್ಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಹಾಗಾಗಿ ಈ ಸ್ಥಳೀಯ ಸರ್ಕಾರದ ವ್ಯವಸ್ಥೆಗಳು ಬಹಳ ಹಿಂದಿನಿಂದಲೂ ಕೂಡ ವೇದಗಳ ಕಾಲದಲ್ಲಿ, ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲಿ, ಋಗ್ವೇದ ಕಾಲದಲ್ಲಿ, ಹಾಗೂ ಗುಪ್ತರ ಕಾಲದಲ್ಲಿ, ಮರಾಠರ ಕಾಲದಲ್ಲಿ, ಹಾಗೂ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ, ಬ್ರಿಟಿಷರ ನಂತರ ಸ್ವಾತಂತ್ರ್ಯದ ಬಂದ ನಂತರವಾಗಿ ಈ ಸ್ಥಳೀಯ ಸರ್ಕಾರಗಳ ಪ್ರಾಮುಖ್ಯತೆಗಳು ಎಷ್ಟರ ಮಟ್ಟಿಗೆ ಬಂದಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಅಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಅಂದರೆ ಸ್ಥಳೀಯ ಸರ್ಕಾರದ ವ್ಯವಸ್ಥೆಗಳು ಇವತ್ತಿನ ದಿನಗಳಲ್ಲಿಂದ ಇಲ್ಲ, ಬಹಳ ಹಿಂದಿನಿಂದಲೂ ಕೂಡ ಬಂದಂಥ ಒಂದು ವ್ಯವಸ್ಥೆಗಳಾಗಿರ್ತವೆ. ಕಾರಣ ಏನಪ್ಪ ಅಂತಂದರೆ, ಸ್ಥಳೀಯ ಸರ್ಕಾರದ ವ್ಯವಸ್ಥೆ ಅಷ್ಟೊಂದು ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರ್ಬೋದು ವಿದ್ಯಾರ್ಥಿಗಳೇ, ಇವತ್ತು ಸ್ಥಳೀಯ ಸರ್ಕಾರಗಳು ಎಷ್ಟರ ಮಟ್ಟಿಗೆ ಕಾರ್ಯವನ್ನು ನಿರ್ವಹಿಸ್ತಿದ್ದಾವೆ ಅಂತಕ್ಕಂಥದ್ದು ನೀವು ಆಲ್ಮೋಸ್ಟ್ ಹಳ್ಳಿಗಳಿಂದ ಬರ್ತೀರಾ, ಹಾಗೂ ಸಿಟಿಗಳಲ್ಲಿ ಮುನ್ಸಿಪಾಲ್ಟಿಗಳನ್ನು ನೋಡಿರ್ತೀರ. ಅದು ಮುನ್ಸಿಪಾಲ್ಟಿಗಳಲ್ಲಿ ಯಾವುದೇ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ನಗರ ಪಾಲಿಕೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಪಟ್ಟಣ ಪಂಚಾಯಿತಿಗಳೇ ಆಗಿರ್ಬೋದು. ಹಾಗೆ ಈ ಗ್ರಾಮೀಣ ಮಟ್ಟಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಾಗಿರ್ಬೋದು. ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಿದ್ದಾವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಬೇಕು, ಹಾಗೂ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಹಾಗೆ ಸ್ಥಳೀಯ ಮಟ್ಟದಿಂದ ಒಂದು ದೇಶವನ್ನು ಬಲಿಷ್ಠ ದೇಶವನ್ನಾಗಿ ಕಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಸ್ಥಳೀಯ ಸರ್ಕಾರಗಳ ಸ್ಥಾಪನೆಗೆ ಭಾರತ ದೇಶದಲ್ಲಿ ನಮ್ಮ ಸರ್ಕಾರಿ ವ್ಯವಸ್ಥೆಗಳು ಮುಂದಾಗ್ತವೆ. ಭಾಳ ಹಿಂದಿನಿಂದಲೂ ನಿಮಗೆ ಗೊತ್ತಿರ್ಬೋದು, ಬಹಳ ಹಿಂದಿನಿಂದಲೂ ಕೂಡ ಈ ಸ್ಥಳೀಯ ಸರ್ಕಾರಗಳು ಅಂತಕ್ಕಂಥವುಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಪಡ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ ಸ್ಥಳೀಯ ಸರ್ಕಾರಗಳ ವ್ಯವಸ್ಥೆಗಳು ಬರಲಿಕ್ಕೆ ಮೂಲ ಕಾರಣ ಅಂತಂದರೆ ಕಮಿಟಿಗಳು. ಅಂದರೆ ಕಮಿಟಿಗಳನ್ನು ಯಾಕಪ್ಪ ರಚನೆ ಮಾಡಿದ್ರು ಅಂತಂದರೆ, ಒಂದು ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿ ಸ್ಥಾಪನೆ ಮಾಡ್ಕೊಳ್ಬೇಕು, ಎಷ್ಟು ಹಂತದಲ್ಲಿ ಸ್ಥಾಪನೆ ಮಾಡ್ಕೊಳ್ಬೇಕು, ಹೇಗೆ ಅವುಗಳಿಗೆ ಅಧಿಕಾರವನ್ನು ಕೊಡಬೇಕು, ಅವರ ಅಧಿಕಾರ ಮತ್ತು ಕಾರ್ಯಗಳೇನು, ಅವರ ಜವಾಬ್ದಾರಿಗಳೇನು, ಅವು ಎಲ್ಲವಕ್ಕೂ ಸಂಬಂಧಪಟ್ಟಂತೆ ಮತ್ತು ಅವುಗಳ ರಚನೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಚನೆಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಕಮಿಟಿಗಳಾಗ್ತವೆ. ನಿಮಗೆ ಆದರೆ ಆಲ್ರೆಡಿ ಕೆಲವು ಕ್ಲಾಸ್ಗಳಲ್ಲಿ ಮೊದಲನೇ ಕ್ಲಾಸ್ಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಥ ಕಮಿಟಿಗಳು ಅಂತಂದರೆ, ಮೊದಲನೇದು ಬಲವಂತರಾಯ್ ಮೆಹ್ತಾ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿ, ಸಿಂಘ್ವಿ ಕಮಿಟಿ, JVK ರಾವ್ ಕಮಿಟಿ. ನಿಮಗೆ ಇಟ್ಟಿರ್ತಕ್ಕಂಥವು ಎರಡು ಕಮಿಟಿಗಳು ಬಹಳ ಮುಖ್ಯವಾಗಿರ್ತಕ್ಕಂಥವುಗಳು ಅಶೋಕ್ ಮತ್ತು ಬಲವಂತರಾಯ್ ಮೆಹ್ತಾ ಕಮಿಟಿಗಳು. ಹಾಗಾಗಿ ಇವೆಲ್ಲವೂ ಕೂಡ ಬಹಳ ಪ್ರಯೋಜನಕಾರಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಆಗಿರ್ತವೆ. ಹಾಗಾಗಿ ಈ ಸ್ಥಳೀಯ ಸರ್ಕಾರಗಳು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ ಅಂತಕ್ಕಂಥದ್ದನ್ನು ಮುಂದೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿರ್ತಕ್ಕಂಥದ್ದು ಸ್ಥಳೀಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು. ನಮಗೆ ಒಂದು ವ್ಯವಸ್ಥೆಗಳಿದ್ದಾವೆ. ನಮಗೆ ಆಲ್ರೆಡಿ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರವಾಗಿ, ನಮ್ಮನ್ನು ಆಳ್ವಿಕೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳಿಗೋಸ್ಕರವಾಗಿ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಜವಾಬ್ದಾರಿಯಿಂದ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ ಅಂತಂದರೆ, ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಥಳೀಯ ಅಭಿಪ್ರಾಯಗಳನ್ನು ಪಡ್ಕೊಳ್ಳಿಕ್ಕೆ, ಅಂದರೆ ಸ್ಥಳೀಯ ಮಟ್ಟದಲ್ಲಿ ಒಂದು ಹೊಸ ವ್ಯವಸ್ಥೆಗಳನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರವಾಗಿ, ಸ್ಥಳೀಯ ಮಟ್ಟದಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹಿಸಿಕೊಳ್ಳೋದ್ರ ಮುಖಾಂತರವಾಗಿ ದೇಶದ ಅಭಿವೃದ್ಧಿಗೆ ನಾಂದಿ ಆಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳಲಾಯಿತು.
ನಮಗೆ ಮೂಲತಃವಾಗಿ ಬೇಕಾಗಿರ್ತಕ್ಕಂಥದ್ದು ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ವ್ಯವಸ್ಥೆಗಳಿದ್ದಾವೆ, ಹೇಗೆ ಸ್ಥಳೀಯ ಮಟ್ಟದಲ್ಲಿ ಒಂದು ವ್ಯವಸ್ಥೆಗಳನ್ನು ರಚನೆಯನ್ನು ಮಾಡಿಕೊಳ್ಬೇಕು ಮತ್ತು ಅವುಗಳು ಹೇಗೆ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತವೆ ಮತ್ತು ಆ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ವ್ಯವಸ್ಥೆಗಳಿಗೂ ನಮಗೂ ಯಾವ ರೀತಿ ಸಂಬಂಧ ಇದೆ, ಅವು ಹೇಗೆ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತವೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೋಸ್ಕರವಾಗಿ ನಮಗೆ ಸ್ಥಳೀಯ ಸರ್ಕಾರಗಳು ಬೇಕು. ಹೌದು, ಒಂದು ಸ್ಥಳೀಯ ವ್ಯವಸ್ಥೆಗಳಿರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗುತ್ತೆ. ಅಲ್ಲಿ ನಾವು ಎಲೆಕ್ಷನ್ಗೆ MLAಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭೆಗೆ ಸದಸ್ಯರುಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಇಲ್ಲೂ ಕೂಡ ಅಷ್ಟೇ ಸ್ಥಳೀಯ ವ್ಯವಸ್ಥೆಗಳಿಗೆ ನಾವು ಅಭ್ಯರ್ಥಿಗಳನ್ನು ನಮ್ಮ ಸ್ಥಳೀಯ ಜನರಿಂದಲೇ ಸ್ಥಳೀಯರೇ ಆಯ್ಕೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಹಾಗಾಗಿ ಆ ಸ್ಥಳೀಯ ಅಭಿಪ್ರಾಯಗಳನ್ನು ಸಂಗ್ರಹವನ್ನು ಮಾಡಿಕೊಳ್ಬೇಕಾದ್ರೆ ಮತ್ತು ಸ್ಥಳೀಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಈ ಸ್ಥಳೀಯ ಸರ್ಕಾರ ಹೊಂದಿರುತ್ತೆ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಸ್ಥಳೀಯ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ. ನಿಮಗೆ ಗೊತ್ತಿರ್ಬೋದು, ಸ್ಥಳೀಯ ವ್ಯವಸ್ಥೆಗಳಲ್ಲಿ ಏನೇನು ರೀತಿಯ ಸಮಸ್ಯೆಗಳಿರ್ತವೆ. ಚರಂಡಿ ಸಮಸ್ಯೆಗಳೇ ಇರ್ಬೋದು, ಅಂದರೆ ನೈರ್ಮಲ್ಯದ ಸಮಸ್ಯೆಗಳೇ ಇರ್ಬೋದು, ರೋಡ್ಗಳೇ ಇರ್ಬೋದು, ವಿದ್ಯುತ್ಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳೇ ಇರ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳೇ ಇರ್ಬೋದು. ಇವುಗಳೆಲ್ಲದಕ್ಕೂ ಕೂಡ ಭದ್ರ ಬುನಾದಿಯಾಗಿರ್ತಕ್ಕಂಥದ್ದು ಇವತ್ತು ಸ್ಥಳೀಯ ಸರ್ಕಾರದ ವ್ಯವಸ್ಥೆಗಳು. ಇವುಗಳು ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೆಲವೊಂದನ್ನು ಒದಗಿಸ್ತಕ್ಕಂಥ ಒಂದು ಉದ್ದೇಶವನ್ನು ಸ್ಥಳೀಯ ಸರ್ಕಾರಗಳು ಹೊಂದಿರ್ತವೆ. ಸ್ಥಳೀಯ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ. ನಿಮಗೆ ಗೊತ್ತಿರ್ಬೋದು, ನಿಮ್ಮ ಅಕ್ಕಪಕ್ಕ ಏನೇನು ಸಮಸ್ಯೆಗಳಿದ್ದಾವೆ, ಯಾವ್ಯಾವ ಸಮಸ್ಯೆಗಳನ್ನು ನೀವು ಕೂಡ ಕೆಲವೊಂದು ಬಾರಿ ಅಂಥ ಸಮಸ್ಯೆಗಳನ್ನು ಎದುರಿಸಿರ್ತೀರ. ಅಂಥ ಒಂದು ಸಮಸ್ಯೆಗಳ ಏನಿರ್ತವೆ ಅವುಗಳನ್ನು ಶೀಘ್ರವಾಗಿ ಬಗೆಹರಿಸ್ಕೊಳ್ಳಿಕ್ಕೆ ನಮಗೆ ಸ್ಥಳೀಯ ಸರ್ಕಾರಗಳು ಬೇಕು. ಯಾಕೆ ಅಂತಂದರೆ ನಮಗೆ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳೇ ಆಗಿರ್ಬೋದು, ಅವುಗಳು ಬಂದು ನಮ್ಮ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಕೊಡ್ತಕ್ಕಂಥದ್ದು ತುಂಬ ಲೇಟ್ ಪ್ರೋಸೆಸ್ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ಬೇಗ ಕಾರ್ಯಗಳನ್ನು ನಿರ್ವಹಿಸಬೇಕಾದ್ರೆ ನಮಗೆ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇರ್ತಕ್ಕಂಥದ್ದೇ ಒಂದು ಸ್ಥಳೀಯ ಸರ್ಕಾರಗಳು. ಹಾಗಾಗಿ ನಾವು ಯಾವತ್ತಾದರೂ ಆಗಿರ್ಬೋದು, ಏನಾದರೂ ಕಾರ್ಯಗಳನ್ನು ಸ್ಥಳೀಯ ಮಟ್ಟದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಫಸ್ಟು ಹೋಗ್ತಕ್ಕಂಥದ್ದು ನಾವು ಪಂಚಾಯತ್ ರಾಜ್ ವ್ಯವಸ್ಥೆಗೆ. ಗ್ರಾಮೀಣ ಮಟ್ಟದಲ್ಲಿ ಇಲ್ಲ ನಗರಗಳ ಮಟ್ಟದಲ್ಲಿ ಮುನ್ಸಿಪಾಲ್ಟಿಗಳಿಗೆ ಹೋಗ್ತೀವಿ. ನಮ್ಮ ಸಮಸ್ಯೆಗಳೇನಿದ್ದಾವೆ, ರೋಡ್ ಸಮಸ್ಯೆ ಇದೆಯೋ, ಚರಂಡಿ ಸಮಸ್ಯೆ ಇದೆಯೋ, ಅಥವಾ ಮತ್ಯಾವುದೋ ಬೇರೆ ರೀತಿಯ ಸಮಸ್ಯೆಗಳು ಏನಾದರೂ ಕೂಡ ಇದೆಯೋ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ವ್ಯವಸ್ಥೆಗಳು. ಹಾಗಾಗಿ ಸ್ಥಳೀಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಬೇಗ ಶೀಘ್ರವಾಗಿ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ, ಹಾಗಾಗಿ ಸ್ಥಳೀಯ ಮಟ್ಟದ ಸಮಸ್ಯೆಗಳು ಸಾಕಷ್ಟು ಇರ್ತವೆ. ಅಂಥ ಒಂದು ಸ್ಥಳೀಯ ಮಟ್ಟದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೋಸ್ಕರವಾಗಿ ಇವತ್ತು ಸ್ಥಳೀಯ ಸರ್ಕಾರಗಳು ನಮಗೆ ಬೇಕೇ ಬೇಕು. ಹಾಗಾಗಿ ಸ್ಥಳೀಯ ಸರ್ಕಾರಗಳು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮೂರನೇದಾಗಿರ್ತಕ್ಕಂಥದ್ದು, ಪ್ರಜೆಗಳು ಕೂಡ ಸರ್ಕಾರದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳು. ಹೌದಲ್ವಾ? ನಾವು ಆಯ್ಕೆ ಮಾಡೋದೆಲ್ಲಿಂದ? ನಮ್ಮ ಅಕ್ಕಪಕ್ಕದಲ್ಲೇ ಅಥವಾ ನಮ್ಮ ಮಧ್ಯದಲ್ಲೇ ವಾಸ ಮಾಡ್ತಕ್ಕಂಥವ್ರನ್ನೇ ನಾವು ಆಯ್ಕೆ ಮಾಡೋದ್ರಿಂದ ಈ ಪ್ರಜೆಗಳು ಸರ್ಕಾರದ ಕಾರ್ಯಚಟುವಟಿಕೆಗಳಲ್ಲಿ ನೇರವಾಗಿ ಭಾಗಿಯಾಗಲಿಕ್ಕೆ, ಅದು ಒಂದು ಸರ್ಕಾರ, ಒಂದು ಸ್ಥಳೀಯ ಸರ್ಕಾರ ಅಂತಲೇ ನಾವು ಕರಿತೀವಿ. ಅಂಥ ಒಂದು ಸರ್ಕಾರಗಳಲ್ಲಿ ನಾವು ಕೂಡ ನೇರವಾಗಿ ಭಾಗಿಯಾಗಲಿಕ್ಕೆ ಅವಕಾಶಗಳನ್ನು ಕೊಡ್ತಕ್ಕಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಸ್ಥಳೀಯ ಸರ್ಕಾರಗಳು ಮಾಡ್ತವೆ. ಇವತ್ತು ನೇರವಾಗಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಮುಖಾಂತರವಾಗಿ ಅಭ್ಯರ್ಥಿಗಳನ್ನು, ನಮ್ಮಲ್ಲಿರ್ತಕ್ಕಂಥ ಅಭ್ಯರ್ಥಿಗಳನ್ನೇ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಹಾಗಾಗಿ ಅದು ನೀವೇ ಆಗಿರ್ಬೋದು, ಅದು ಬೇರೆಯೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಟ್ಟಾರೆ ಆ ಅಭ್ಯರ್ಥಿಗಳು ನಮಗೆ ಸಮಸ್ಯೆಗಳೇನಿರ್ತವೆ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಕಾರಣ ಏನಪ್ಪ ಅಂತಂದರೆ, ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳ ಅರಿವು ಅವ್ರಿಗಿರುತ್ತೆ. ಅವರು ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳ ಬಗ್ಗೆ ಅರಿವು ಅವರಲ್ಲಿರುತ್ತೆ. ಆ ಅರಿವಿದ್ದಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ಸ್ಥಳೀಯ ಸರ್ಕಾರಗಳು ಸೃಷ್ಟಿ ಮಾಡಿಕೊಳ್ತವೆ. ಹಾಗಾಗಿ ಎಲ್ಲರೂ ಕೂಡ ಸರ್ಕಾರದ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶಗಳು. ಅಲ್ಲೂ ಕೂಡ ಚುನಾವಣೆಗಳು ನಡೆಯುತ್ತೆ. ಚುನಾವಣೆಗಳ ಮೂಲಕವಾಗಿ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ.
ಹಾಗಾಗಿ ಆ ಚುನಾವಣೆಗಳ ಮುಖಾಂತರವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಂಥ ಸಂದರ್ಭಗಳಲ್ಲಿ ಅವರು ಶೀಘ್ರವಾಗಿ ತಮ್ಮ ಗ್ರಾಮಗಳಿಗೆ ಅಥವಾ ತಮ್ಮ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ತಮ್ಮ ಸ್ಥಳಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇಚ್ಛೆ ಪಡ್ತಾರೆ. ಹಾಗಾಗಿ ಪ್ರಜೆಗಳು ಕೂಡ ಸರ್ಕಾರದ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಸ್ಥಳೀಯ ಸರ್ಕಾರಗಳು ಹೊತ್ಕೊಂಡಿರೋದ್ರಿಂದ ಸ್ಥಳೀಯ ಸರ್ಕಾರದ ಮಹತ್ವಗಳಲ್ಲಿ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇವತ್ತು ಈ 3 ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಉಳಿದಿರ್ತಕ್ಕಂಥ ಒಂದು ಪಾಯಿಂಟ್ಸ್ಗಳೇನಿದ್ದಾವೆ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡಿ ಸೆಂಡ್ ಮಾಡ್ತೀನಿ. ಈ ಪಾಯಿಂಟ್ಸ್ಗಳನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ನು. ಸ್ಥಳೀಯ ಸರ್ಕಾರದ ಪ್ರಾಮುಖ್ಯತೆ, ಸ್ಥಳೀಯ ಸರ್ಕಾರದ ಲಕ್ಷಣಗಳು, ಅರ್ಥ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಇಟ್ಟು ಓದ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಉಳಿದಿರ್ತಕ್ಕಂಥದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.